ರಾಜ್ಯ ರಾಜಕಾರಣಕ್ಕೆ ಟ್ವಿಸ್ಟ್ಗಳ ಮೇಲೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಕಾರಣಕ್ಕೆ ಬರ್ತಾರ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ. ಇದುವರೆಗೂ ಕೂಡ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಂಡಿರಲಿಲ್ಲ. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಇದೀಗ ರಾಜ್ಯಸಭೆಗೆ ಹೋಗ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯ ರಾಜಕಾರಣಕ್ಕೆ ಟ್ವಿಸ್ಟ್ಗಳ ಮೇಲೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ರಾಜಕಾರಣಕ್ಕೆ ಬರ್ತಾರ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು. ಇದುವರೆಗೂ ಕೂಡ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ ಪಾರ್ವತಿ ಅವರು. ರಾಜ್ಯಸಭೆಗೆ ಹೋಗ್ತಾರಾ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅನ್ನುವಂತಹ ಪ್ರಶ್ನೆ ಇದೀಗ. ಸಿದ್ದು ಪತ್ನಿಗೆ ಕಾಂಗ್ರೆಸ್ನ ಹೈಕಮಾಂಡ್ ನಿಂದ ರಾಜ್ಯಸಭೆ ಟಿಕೆಟ್ ಆಫರ್ ಬಂದಿರುವಂತದ್ದಂತೂ ಸತ್ಯ. ರಾಜ್ಯ ರಾಜಕಾರಣಕ್ಕೆ ಇದೀಗ ಟ್ವಿಸ್ಟ್ಗಳ ಮೇಲೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ರಾಜಕಾರಣಕ್ಕೆ ಬರ್ತಾರಾ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಇದುವರೆಗೂ ಕೂಡ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಬಹಿರಂಗವಾಗಿ ಎಲ್ಲೂ ಅವರು ಕಾಣಿಸ್ಕೊಂಡೇ ಇಲ್ಲ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಈಗ ರಾಜ್ಯಸಭೆಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಸಿದ್ದು ಪತ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ರಾಜ್ಯಸಭೆಯ ಟಿಕೆಟ್ ಆಫರ್ ಬಂದಿರುವುದಂತೂ ಸತ್ಯ. ದಿನದಿಂದ ದಿನಕ್ಕೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಇದೀಗ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ರಾಜಕಾರಣಕ್ಕೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಇದುವರೆಗೂ ಕೂಡ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ರಾಜ್ಯಸಭೆಗೆ ಹೋಗ್ತಾರಾ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಸಿದ್ದು ಪತ್ನಿಗೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಿಂದ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನ ನೀಡಲಾಗಿದೆ. ರಾಜ್ಯ ರಾಜಕಾರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜಕಾರಣಕ್ಕೆ ಬರ್ತಾರಾ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಇದುವರೆಗೂ ಕೂಡ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ರಾಜ್ಯಸಭೆಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಇದೀಗ ರಾಜ್ಯಸಭೆಗೆ ಟಿಕೆಟ್ ಆಫರ್ ಅನ್ನ ಕೂಡ ಬಂದಿರುವಂತದ್ದು ಸಿದ್ದರಾಮಯ್ಯ ಅವರ ಪತ್ನಿಗೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಈಗೇನು ನಾವು ನೋಡ್ತಾ ಇದ್ದೀವಲ್ಲ, ಇದೊಂದೇ ಫೋಟೋ ನೋಡಿ, ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗೋದು ಇದೊಂದೇ ಫೋಟೋ. ಅಷ್ಟರ ಮಟ್ಟಿಗೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ, ಹೊರಗಡೆ ಕೂಡ ಕಾಣಿಸ್ಕೊಳ್ಳಲ್ಲ, ಅಥವಾ ಫ್ಯಾಮಿಲಿ ಫಂಕ್ಷನಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ. ಸ್ವತಃ ಯಾಕೆ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯೂ ಕೂಡ ಅವರೆಲ್ಲೂ ಕಾಣಿಸ್ಕೊಳ್ಳಲ್ಲ. ಬಹಿರಂಗವಾಗಿ ಕಾಣಿಸ್ಕೊಂಡಿರುವಂತಹ ಇದೇ ಇಲ್ಲ, ಅಷ್ಟು ಅವರು ಮನೆಯೊಳಗೆ ಇರ್ತಾರೆ. ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮಣೆಯನ್ನ ಹಾಕಿರುವಂಥದ್ದು. ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇದು ಬಹುಶಃ ಅದು ಒಂದು ಫ್ಯಾಮಿಲಿ ಫಂಕ್ಷನ್, ಸಿದ್ದರಾಮಯ್ಯ ಮತ್ತು ಅವರು ಒಂದು ಫೋಟೋ. ಇದು ಆ ಒಂದೇ ಒಂದು ಫೋಟೋ ಇದುವರೆಗೂ ಕೂಡ ಸಿಗುತ್ತೆ ಹೊರತು ಇನ್ನೆಲ್ಲೂ ಅವರು ಬಹಿರಂಗವಾಗಿ ಕಾಣಿಸ್ಕೊಳ್ಳಲ್ಲ. ಆದರೆ ಒಂದು ಪ್ರತೀತಿ ಇದೆ ಅವರ ಮನೆಯಲ್ಲಿ, ಯಾವಾಗಲೂ ಈಗ ಆಷಾಢ ಶುಕ್ರವಾರ ಅಥವಾ ಆಷಾಢ ಮಂಗಳವಾರ ಬಂತು ಅಂತಂದರೆ ಅವರು ಕಾಣಿಸ್ಕೊಳ್ಳೋದು ಎಲ್ಲಿ ಅಂತಂದರೆ ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ. ಚಾಮುಂಡೇಶ್ವರಿಗೆ ಬಂದು ಒಂದು ಪೂಜೆಯನ್ನು ಸಲ್ಲಿಕೆ ಮಾಡಿ ವಾಪಸ್ ಹೋಗ್ಬಿಡ್ತಾರೆ, ಯಾರಿಗೂ ಕೂಡ ಕಾಣದೇ ಇರುವಂಥ ರೀತಿ. CM ಪತ್ನಿ ಆಗಿದ್ರು ಕೂಡ ಅವರು ಎಲ್ಲೂ ಕೂಡ ತೋರಿಸ್ಕೊಳ್ಳೋದಿಲ್ಲ, CM ಪತ್ನಿ ಅಂತ ತೋರಿಸ್ಕೊಳ್ಳೋದಿಲ್ಲ, ಅಥವಾ ಜೊತೆಗೆ ಒಂದಷ್ಟು ಸೆಕ್ಯೂರಿಟಿ ಅಥವಾ ಏನನ್ನು ತೋರಿಸ್ಕೊಳ್ಳೋದೇ ಸಾಮಾನ್ಯವಾಗಿ ಬಂದು ಸಾಮಾನ್ಯವಾಗಿ ಹೋಗುವಂಥ ಒಬ್ಬರು ಅವರು. ಆದರೆ ಈಗ ರಾಜಕಾರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ರಾಜಕಾರಣಕ್ಕೆ ಏನಾದರೂ ಬರ್ತಾರಾ ಅಂತ. ಯಾಕಂತಂದ್ರೆ ನೋಡಿ, ಎಲ್ಲೂ ಕಾಣಿಸ್ಕೊಂಡಿಲ್ಲ. ಈಗ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನ ಮಾಡಿರುವಂಥದ್ದು. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನ ನೀಡಿರುವಂಥದ್ದು ಸಿದ್ದರಾಮಯ್ಯ ಪತ್ನಿಯವರಿಗೆ, ಪಾರ್ವತಿ ಅವರಿಗೆ. ಟ್ವಿಸ್ಟ್ ಮೇಲೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ರಾಜಕಾರಣಕ್ಕೆ ಏನಾದರೂ ಬರ್ತಾರಾ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅನ್ನುವಂತಹ ಪ್ರಶ್ನೆ ಇದುವರೆಗೂ ಕೂಡ ಎಲ್ಲೂ ಬಹಿರಂಗವಾಗಿ ಕಾಣಿಸ್ಕೊಂಡಿಲ್ಲ ಪಾರ್ವತಿಯವರು. ಅಷ್ಟೇ ಯಾಕೆ, ರಾಕೇಶ್ ಸಿದ್ದರಾಮಯ್ಯ ಅವರು ತೀರ್ಕೊಂಡಿದ್ರಲ್ಲ, ಆ ವೇಳೆ ಕೂಡ ಅವ್ರು ಎಲ್ಲೂ ಕಂಡಿರಲಿಲ್ಲ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಮುನಿಸಿಕೊಳ್ಳುವ ಆತಂಕ ಇದೆ. ಸಿದ್ದರಾಮಯ್ಯಗೆ ರಾಜ್ಯಸಭೆ ಟಿಕೆಟ್ ಆಫರ್ ಮಾಡಿದ್ದ ಹೈಕಮಾಂಡ್. ನೋವೇ, ನಾನು ರಾಜ್ಯ ರಾಜಕಾರಣ ಬಿಡಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಸಿದ್ದು ಮುನಿಸನ್ನ ತಣಿಸಲು ಮತ್ತೊಂದು ಆಫರ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನ ಈಗ ನೀಡಿರುವಂತದ್ದು. ಆಗಲೂ ಕೂಡ ಮುತ್ಸದಿತನವನ್ನ ತೋರಿದ್ದಾರೆ ಸಿದ್ದರಾಮಯ್ಯ ಅವರು. ವರಿಷ್ಠರ ಪ್ರಸ್ತಾಪವನ್ನ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ದಾರೆ ಸಿದ್ದರಾಮಯ್ಯ. ನಿಮ್ಮ ಮಾತಿಗೆ ತಲೆಬಾಗಿ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನನ್ನ ಪತ್ನಿಗೆ ಯಾವ ಸ್ಥಾನವೂ ಬೇಡ ಅಂತ ಸಿದ್ದರಾಮಯ್ಯ ಈಗ ಸ್ಪಷ್ಟವಾಗಿ ಹೇಳಿರುವಂತದ್ದು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ.
ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಮುನಿಸಿಕೊಳ್ಳುವ ಆತಂಕ ಈಗ ಶುರುವಾಗಿದೆ. ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನ ನೀಡಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್. ಈ ಬೆನ್ನಲ್ಲೇ ಈಗ ನೋವೇ ನಾನು ರಾಜ್ಯ ರಾಜಕಾರಣ ಬಿಡಲ್ಲ ಅಂತ ಹೇಳಿರುವಂತದ್ದು ಸಿದ್ದರಾಮಯ್ಯ ಅವರು. ಸಿದ್ದು ಮುನಿಸನ್ನ ತಣಿಸೋದಕ್ಕೆ ಈಗ ಮತ್ತೊಂದು ಆಫರ್ ಅನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಆಗಲೂ ಕೂಡ ಮುತ್ಸದಿತನವನ್ನ ತೋರಿದ್ದಾರೆ ಸಿದ್ದರಾಮಯ್ಯ ಅವರು. ವರಿಷ್ಠರ ಪ್ರಸ್ತಾಪವನ್ನ ಸಾರಾಸಗಟಾಗಿ ನಯವಾಗಿ ತಿರಸ್ಕರಿಸಿದ್ದಾರೆ ಸಿದ್ದರಾಮಯ್ಯ ಅವರು. ನಿಮ್ಮ ಮಾತಿಗೆ ನಾನು ತಲೆಬಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ, ನನ್ನ ಪತ್ನಿಗೆ ಯಾವ ಸ್ಥಾನವೂ ಬೇಡ ಅಂತ ಸಿದ್ದರಾಮಯ್ಯ ಅವರು ಸ್ಪಷ್ಟ ನಿಲುವನ್ನ ತೋರಿಸಿದ್ದಾರೆ ಈ ಒಂದು ನಡೆಯಲ್ಲಿ. ಇದೀಗ ರಾಜಕಾರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಮುನಿಸಿಕೊಳ್ಳುವ ಆತಂಕ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಮುನಿಸನ್ನ ತಣಿಸೋದಕ್ಕೋಸ್ಕರ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನ ಮಾಡಿರುವಂತದ್ದು ರಾಜ್ಯಸಭೆ ಟಿಕೆಟ್ಗೆ. ಆದ್ರೆ ಅವರು ಹೇಳಿರುವಂತದ್ದು ಸುದ್ದಿಗೋಷ್ಠಿಯಲ್ಲೂ ಹೇಳಿದ್ರು, ನೋವೇ ನಾನು ಯಾವುದೇ ಕಾರಣಕ್ಕೂ ರಾಜ್ಯ ರಾಜಕಾರಣಕ್ಕೆ ಇರ್ತೀನಿ, ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ. ಇದೀಗ ಸಿದ್ದು ಅವರ ಮುನಿಸನ್ನ ತಣಿಸೋದಕ್ಕೆ ಮತ್ತೊಂದು ಆಫರ್ ಅನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಏನು ಅಂತಂದ್ರೆ ಸಿದ್ದರಾಮಯ್ಯ ಪತ್ನಿ ಏನಿದ್ದಾರಲ್ಲ ಪಾರ್ವತಿ ಅವರು, ಅವರಿಗೆ ರಾಜ್ಯಸಭೆ ಟಿಕೆಟ್ ಅನ್ನ ಆಫರ್ ಮಾಡಿದ್ದಾರೆ. ಆಗಲೂ ಕೂಡ ಮುತ್ಸದಿತನವನ್ನ ತೋರಿದ್ದಾರೆ ಸಿದ್ದರಾಮಯ್ಯ ಅವರು. ವರಿಷ್ಠರ ಪ್ರಸ್ತಾಪವನ್ನ ಸಾರಾಸಗಟಾಗಿ ನಯವಾಗಿ ತಿರಸ್ಕಾರ ಮಾಡಿದ್ದಾರೆ. ಇಲ್ಲ, ನಿಮ್ಮ ಮಾತಿಗೆ ನಾನು ತಲೆ ಬಾಗ್ತೀನಿ, ರಾಜೀನಾಮೆಯನ್ನ ಕೊಡ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ನಾನು ನನ್ನ ಪತ್ನಿಗೆ ಯಾವ ಸ್ಥಾನವೂ ಬೇಡ ಅಂತ ನಯವಾಗಿಯೇ ತಿರಸ್ಕಾರ ಮಾಡಿದ್ದಾರೆ ಹೈಕಮಾಂಡ್ ಕೊಟ್ಟಂತಹ ಆಫರ್ಗಳನ್ನ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರೋದಿಲ್ಲ, ರಾಜ್ಯ ರಾಜಕಾರಣದಲ್ಲೇ ನಾನು ಇರ್ತೀನಿ, 2 ವರ್ಷ ನಾನು ಇನ್ನೂ ಶಾಸಕನಾಗಿ ಕೆಲಸ ಮಾಡ್ತೀನಿ ಅಂತ ನಿನ್ನೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಹೈಕಮಾಂಡ್ ಆಫರ್ ಕೊಟ್ಟಿರೋದಂತೂ ನಿಜ, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿರೋದಂತೂ ನಿಜ, ಆದ್ರೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಅವರೇ ಸ್ವತಃ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಹೇಳಿದ್ರು. ಆದ್ರೆ ಪಾರ್ವತಿ ಅವರಿಗೆ ಒಂದು ಟಿಕೆಟ್ ಆಫರ್ ಕೊಟ್ಟಿರುವಂಥದ್ದು ಈಗ ಬಂದಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಆ ಬಗ್ಗೆಯೂ ಕೂಡ ಅವರು ಆಲ್ರೆಡಿ ಮಾತನಾಡಿದ್ದಾರೆ. ನನಗೂ ಬೇಡ, ನನ್ನ ಪತ್ನಿಯವ್ರಿಗೂ ಬೇಡ, ಯಾಕಂತಂದ್ರೆ ಅವ್ರು ಎಲ್ಲೂ ಬಹಿರಂಗವಾಗಿ ಕಾಣಿಸ್ಕೊಂಡಿಲ್ಲ, ಇನ್ನು ರಾಜಕಾರಣಕ್ಕೆ ಬರ್ತಾರೆ ಅನ್ನೋದು ದೂರದ ಮಾತು. ವರಿಷ್ಠರ ಪ್ರಸ್ತಾಪವನ್ನ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಿಮ್ಮ ಮಾತಿಗೆ ನಾನು ತಲೆಬಾಗಿ ರಾಜೀನಾಮೆಯನ್ನ ಕೊಡ್ತೀನಿ, ನನ್ನ ಪತ್ನಿಗೆ ಯಾವ ಸ್ಥಾನವೂ ಬೇಡ ಅಂತ ಈಗ ಸಿದ್ದರಾಮಯ್ಯ ಅವರು ಸ್ಪಷ್ಟ ನಿಲುವನ್ನ ತೋರಿದ್ದಾರೆ ಈ ಒಂದು ನಡೆಯಲ್ಲಿ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಮುನಿಸಿಕೊಳ್ಳುವ ಆತಂಕ ಇದ್ದೇ ಇರುತ್ತೆ. ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನ ಮಾಡಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್. ಇದೀಗ ನೋವೇ ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ, ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ.